ಅಗ್ನಿವೀರ್ಗೆ ಏನೇನು ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬೇಕನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾಳೆ ಮಡಿಕೇರಿಯಲ್ಲಿ ಹೋಗ್ತಿರೋ ತಪ್ಪದೆ ಈ ವಿಡಿಯೋನ ನೋಡಿ. ನೋಡ್ತಾ ಇರ್ಬೋದು, ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲೇದಾಗಿ ಆನ್ಲೈನ್ ಅಡ್ಮಿಟ್ ಕಾರ್ಡ್ ಇದನ್ನ ಪ್ರಿಂಟ್ ತಕೊಂಡೋಗಿ, ಇದಾದ ನಂತರ ಒರಿಜಿನಲ್ SSC HSC ಅಂದ್ರೆ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡನ್ನ ತಗೊಂಡೋಗಿ, PUC ಇದ್ರೆ PUC ಕೂಡ ತಗೊಂಡೋಗಿ, ನೀವು SLC ಮೇಲೆ ಹಾಕಿದ್ರೆ SLC ಮೇಲೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂದ್ರೆ TC ನ ಕೇಳಿದಾನೆ. ನಿಮ್ಮ ಹತ್ರ ಜೆರಾಕ್ಸ್ ಇದ್ರೆ ಅದ್ರ ಮೇಲೆ ನಿಮ್ಮ ಸ್ಕೂಲಲ್ಲಿ ಹೋಗ್ಬಿಟ್ಟು ಆ ಸೀಲ್ ಸೈನ್ ಮಾಡ್ಸ್ಕೊಂಡು ತಗೊಂಡ್ ಹೋಗ್ಬೋದು. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ಬೋನೋಫೈಡ್ ಸರ್ಟಿಫಿಕೇಟ್ ನ ಮಾಡ್ಸ್ಕೊಂಡು ಹೋಗಿ. ಬೋನೋಫೈಡ್ ಅಂತಂದ್ರೆ ನಾವು ಈ ಕಾಲೇಜ್ ಈಗ ಪ್ರೆಸೆಂಟ್ ಯಾವ ಕಾಲೇಜಲ್ಲಿ ಓದ್ತಾರೋ ಆ ಕಾಲೇಜಲ್ಲಿ ಮಾಡ್ಕೊಡ್ತಾರೆ. ನಾನು ಈ ಕಾಲೇಜಲ್ಲಿ ಓದ್ತಿದ್ದೀನಿ ಅನ್ನೋ ಸಿಗುತ್ತೆ. ಸೊ ಆನ್ಲೈನಲ್ಲಿ ಫಾರ್ಮ್ಯಾಟ್ ಸಿಗುತ್ತೆ, ಅದನ್ನ ಫಿಲ್ ಮಾಡಿ ತಗೊಂಡು ಹೋಗಿ. ಅಕಸ್ಮಾತ್ TC ಸಿಗ್ಲಿಲ್ಲ ಅಂತಂದ್ರೆ. ಇದಾದ ನಂತರ ಇದು ನೋಡಿ, ನಾಲ್ಕನೇದು ಬಂದ್ಬಿಟ್ಟು ಡೊಮೆಸ್ಟಿಕಲ್ ಮತ್ತೆ ನೇಟಿವಿಟಿ ಅಥವಾ ರೆಸಿಡೆನ್ಸಿ, ಮೂರಲ್ಲಿ ಯಾವ್ದಾದ್ರು ಒಂದು ಮಾಡ್ಸಿರಿ. ಮೂರನ್ನು ಸೇಮೆ ಅವು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಮ್ಮ ಕಡೆ ಎಲ್ಲ ಡೊಮೆಸ್ಟಿಕಲ್ ಸಿಗುತ್ತೆ, ಅದನ್ನ ತಪ್ಪದೆ ತಗೊಂಡೋಗಿ. ರೆಸಿಡೆನ್ಸಿಯಲ್ ಮಾಡ್ಸಿದ್ರೆ ಅದನ್ನು ಸಹ ತಗೊಂಡೋಗಿ. ಅದಾದ ನಂತರ 5ನೇ ಪಾಯಿಂಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಎಲ್ಲರ ಇರುತ್ತೆ, ಒರಿಜಿನಲ್ ತಗೊಂಡೋಗಿ. ಇದಾದ ನಂತರ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಒಂದು 10ರಿಂದ 15 ತಗೊಂಡೋಗಿ, ಎಕ್ಸ್ಟ್ರಾನೇ ತಗೊಂಡೋಗಿರಿ. ಅದಾದ ನಂತರ NCC ಸರ್ಟಿಫಿಕೇಟ್, ITI ಯಾರ್ಯಾರು ಮೆನ್ಷನ್ ಮಾಡ್ತಾರೋ ಆ ಎಕ್ಸ್ಟ್ರಾ ಸರ್ಟಿಫಿಕೇಟ್ಗಳನ್ನ ಕಂಪಲ್ಸರಿಯಾಗಿ ತಗೊಂಡೋಗಿ. ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ID ಅಲ್ಲಿರುವಂಥ ಒಂದು ಅಫಿಡವಿಟ್ನ ಪ್ರಿಂಟ್ ತಕೊಂಡು ಅದನ್ನೆಲ್ಲ ಆಟೋ ಸ್ಟೇಟ್ ಮಾಡ್ಸ್ಕೊಂಡ್ಬಿಟ್ಟು ಬಾಂಡಿಂದ ಏನೇನು ಮಾಡಬೇಕು ಅದನ್ನ ಆ ಕಾರ್ಯವನ್ನು ಮಾಡ್ಕೊಂಡು ತಗೊಂಡೋಗಿ. ಇದಾದ ನಂತರ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಒಂದು ಉತ್ತಮ ಕ್ವಾಲಿಟಿಯಲ್ಲಿ ಪ್ರಿಂಟ್ ತಗೊಂಡೋಗಿ ಕ್ಲಿಯರ್ ಆಗಿ ಇದೊಂದು ಫೈಲಲ್ಲಿ ಇಟ್ಕೊಂಡೋಗಿ ಫೋಲ್ಡ್ ಮಾಡಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈ ಬಾರ್ಸ್ ಕೋಡು ರ್ಯಾನ್ಯಲ್ ಟೈಮಲ್ಲಿ ಸ್ಕ್ಯಾನ್ ಆಗುತ್ತೆ, ಮಾರ್ನಿಂಗ್ ಟೈಮಲ್ಲಿ. ಸೊ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಜೈ ಹಿಂದ್.